यथा प्रसूता प्रसूता यथा यथा प्रसूता सवितुः सावितुः प्रसूता यथा यथा प्रसूता सवितुः. ಜೀವನಕ್ಕೆ ಒಂದು ಅರ್ಥ ಇದೆಯೇ ಎಂದು ಕೇಳಬೇಡಿ, ನೀವು ಜೀವನಕ್ಕೆ ಅರ್ಥ ನೀಡಿ ಎಂಬ ಸಂದೇಶ ವೇದಗಳದ್ದು. ವೇದ ಎಂದರೆ ಜ್ಞಾನ. ಭಾರತದ ಮೂಲ ವಿಜ್ಞಾನ ಇದು. ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ನಾವೀಗ 22ನೇ ವಾರ್ಷಿಕ ವೇದ ಪರೀಕ್ಷಾ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುತ್ತಿದ್ದೇವೆ. ಜಯಗುರುದತ್ತ. ಅಧುನಾ ಋಗ್ವೇದ ಶಾಕಲಶಾಖಾ ಪರೀಕ್ಷಾ ಪ್ರಾರಭ್ಯತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಾನಾಂ ಗಣಾನಾಂ ತ್ವಾ. ಓಂ ಗಣಾನಾಂ ತ್ವಾ ಗಣಾನಾಂ ಗಣಾನಾಂ ತ್ವಾ ಗಣಪತಿಂ ಗಣಪತಿಂ ತ್ವಾ ಗಣಾನಾಂ ಗಣಾನಾಂ. 22ನೇ ವಾರ್ಷಿಕ ವೇದ ಸಭಾ ಪರೀಕ್ಷೆಗಳಲ್ಲಿ ವಿವಿಧ ಕಡೆಗಳಿಂದ ಬಂದ ವಿದ್ಯಾರ್ಥಿಗಳು ಪಾಲ್ಗೊಂಡರು. ಅಂದಹಾಗೆ ಈ ಪರೀಕ್ಷೆಗಳಲ್ಲಿ ಲೇಖನಿಯಾಗಲಿ ಕಾಗದವಾಗಲಿ ಇಲ್ಲ. ಹಾಗೆಂದು ಇಲ್ಲಿ ತಂತ್ರಾಂಶವಾಗಲಿ ಕಂಪ್ಯೂಟರ್ ಆಗಲಿ ಕೂಡ ಇಲ್ಲ. ಮೆದುಳೆಂಬ ಮಹಾ ಕಂಪ್ಯೂಟರ್ನಲ್ಲಿ ದಾಖಲಾಗಿ ಧ್ವನಿ ಎಂಬ ಸ್ಪೀಕರ್ನಲ್ಲಿ ಹೊರಬರುವ ನಾದವೇ ವೇದ. ಪರೀಕ್ಷಾರ್ಥಿ ಶ್ರೀಮಾನ್ ರಾಜೀವ ದತ್ತಃ, ಅವಧೂತ ದತ್ತಪೀಠ ವೇದ ಪಾಠಶಾಲಾ. ಓಂ ವಾಯೋ ಇತಿ ಆಯಾಹಿ ದರ್ಶತಾ ಇಮೇ ಸೋಮಾಃ ಅರಂ ಕೃತಾಃ ತೇಷಾಂ ಪಾಹಿ ಶ್ರುಧಿ ಹವಂ ವಾಯೋ ಇತಿ ಉಕ್ಥೇಭಿಃ ಜರಂತೆ ತ್ವಾಂ ಅಚ್ಛಾ ಜರಿತಾರಾಃ. ಇವತ್ತಿನ ದಿನ ವೇದ ಪರೀಕ್ಷೆಗಳು ದತ್ತಪೀಠದಲ್ಲಿ ನಡೀತಾ ಇವೆ. ಈ ದತ್ತಪೀಠದ ವೇದಗಳನ್ನು ಪುನರುದ್ಧಾರ ಮಾಡಬೇಕು ಅಂತ ಹೇಳಿ ದೃಷ್ಟಿಯಿಂದ 4 ವೇದಗಳನ್ನು ಕೂಡ ಮತ್ತೆ ಮತ್ತೆ ಅದನ್ನು ಜ್ಞಾಪಿಸ್ಕೊಳ್ಳುವ ಹಾಗೆ ಮಾಡಬೇಕು, ಜನಗಳಲ್ಲಿ ಪ್ರಚಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಪಾಠಶಾಲೆಯನ್ನು 30 ವರ್ಷದ ಕೆಳಗೆ ಪ್ರಾರಂಭ ಮಾಡುತ್ತಾಯಿತು. 4 ಶಾಖೆಗಳಲ್ಲೂ ಬೇರೆ ಬೇರೆ ರೀತಿಯಾದಂತಹ ಶಾಖೆಗಳನ್ನು ಕೂಡ ಇದರಲ್ಲಿ ನಾವು ಪ್ರಾರಂಭ ಮಾಡುತ್ತಾಯಿತು. ಋಗ್ವೇದದಿಂದ ಅದರೊಳಗೆ 1-2 ಶಾಖೆಗಳಿವೆ, ಮತ್ತು ಯಜುರ್ವೇದದಿಂದ ಅದರಲ್ಲಿ 2-3 ಶಾಖೆಗಳಿವೆ, ಮತ್ತು ಸಾಮವೇದದಲ್ಲಿ ಅದರಲ್ಲೂ 2 ಪ್ರಧಾನವಾದಂಥ ಶಾಖೆಗಳಿವೆ. ಮತ್ತು ಸಾಮವೇದದಲ್ಲಿ ಅಷ್ಟಾಗಿ ಪ್ರಚಾರದಲ್ಲಿ ಇಲ್ಲದೇ ಹೋದರೂ ಕೂಡ ಕೆಲವು ಮಂತ್ರ ಭಾಗಗಳಲ್ಲೂ ಪ್ರಚಾರವಾಗಿದೆ ಉತ್ತರ ಪ್ರದೇಶಗಳಲ್ಲಿ. ಅವುಗಳಲ್ಲೂ ಕೂಡ ಉದ್ಧಾರ ಮಾಡಬೇಕನ್ನೋ ದೃಷ್ಟಿಯಿಂದ ಈ 4 ವೇದಗಳ ಸಾರವನ್ನು ಮಕ್ಕಳಿಗೆ 8 ವರ್ಷದಿಂದಲೇ ಇಲ್ಲಿ ಸೇರಿಸ್ಕೊಂಡು ಮಿನಿಮಮ್ ಏನಿಲ್ಲ ಅಂದರೂ ಕೂಡ 300-360 ಜನವರೆಗೂ ಇದ್ದೇ ಇರ್ತಾರೆ. ಮತ್ತು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಕೂಡ ಅದರಲ್ಲಿ ಬರ್ತಾರೆ. ಆಮೇಲೆ ಇನ್ನೂ ಕೇಳ್ಬೋದು ನೀವು, ಹಾಗಾದ್ರೆ ಬ್ರಾಹ್ಮಣರಿಗೆ ಮಾತ್ರನ ನಮ್ಮ ಬಾಕಿಯವ್ರಿಗಿಲ್ವ ಹಾಗೆ ಅಂತ. ಪುರಾಣೋಕ್ತವಾಗಿ ಕೆಲವರಿಗೆ ಕೂಡ ನಾವು ಅದನ್ನು ವೇದಾಭ್ಯಾಸವನ್ನು ನಾವು